2026ರ ಮೇಷರಾಶಿಯ ವರ್ಷ ಭವಿಷ್ಯ. ಮೇಷರಾಶಿಯವರಿಗೆ 2026ನೇ ವರ್ಷ ಬಹಳ ಅನುಕೂಲಕರ ಹಾಗೂ ಮತ್ತಷ್ಟು ಶುಭವನ್ನ ತರುವಂತಹ ಸಮಯವಾಗಿದೆ. ನಿಮ್ಮಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ಗೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ. ವರ್ಷದ ಆರಂಭದಲ್ಲಿ ಸೂರ್ಯನು ಬುಧ, ಶುಕ್ರ ಮತ್ತು ಮಂಗಳರೊಂದಿಗೆ ಧನು ರಾಶಿಯಲ್ಲಿ ಇರ್ತಾನೆ. ಗುರು ಮಿಥುನ ರಾಶಿಯಲ್ಲಿ ಇರ್ತಾನೆ. ಗುರುವಿನ ರಾಶಿಯಾದ ಶನಿ ಮೀನ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಇರ್ತಾನೆ ಮತ್ತು ರಾಹು ಕುಂಭರಾಶಿಯಲ್ಲಿ ಇರ್ತಾನೆ. ಇದು ವರ್ಷದ ಫಲಿತಾಂಶಗಳನ್ನ ನಿಮಗೆ ನೀಡಲಿದೆ. ಮೇಷರಾಶಿಯು ಪ್ರಸ್ತುತ ಶನಿಯ ಸಾಡೆ ಸಾತಿಯ ಪ್ರಭಾವದಲ್ಲಿದೆ. ಹಾಗಾದ್ರೆ 2026ನೇ ವರ್ಷವು ಮೇಷರಾಶಿಯವರಿಗೆ ವಿಶೇಷವಾಗಿ ವೃತ್ತಿ, ವ್ಯವಹಾರ, ಪ್ರೇಮ ಜೀವನ ಮತ್ತು ಆರೋಗ್ಯದ ವಿಷಯದಲ್ಲಿ ಹೇಗಿರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮೇಷರಾಶಿಯವರಿಗೆ ಈ ಗ್ರಹಗಳ ಸ್ಥಾನಪಲ್ಲಟದ ಆಧಾರದ ಮೇಲೆ 2026ರ ರಾಶಿ ಫಲವನ್ನ ತಿಳಿಯಬಹುದು. ಅದರ ಆಧಾರದ ಮೇಲೆ ಮೇಷರಾಶಿಯವರಿಗೆ ಈ ವರ್ಷ ಬಹಳ ಅನುಕೂಲಕರ. ನಿಮ್ಮ ಸಾಮಾಜಿಕ ಸ್ಥಾನಮಾನ, ಪ್ರತಿಷ್ಠೆ, ಗೌರವ ಹೆಚ್ಚಳವಾಗುತ್ತೆ. ವೈಯಕ್ತಿಕ ಸಂಘರ್ಷ, ಸುಧಾರಿತ ಜೀವನ ಶೈಲಿ ಮತ್ತು ಮಾನಸಿಕ ಆರೋಗ್ಯದಲ್ಲಿ ನಿಮಗೆ ಧನಾತ್ಮಕ ದಿನಗಳು ಎದುರಾಗಲಿವೆ. ಸಾಂದರ್ಭಿಕ ಅನಾರೋಗ್ಯ ಸಮಸ್ಯೆಗಳು ಬಹಳಷ್ಟು, ಅದರಿಂದ ನಿಮಗೆ ಹಾನಿ ಕಡಿಮೆ ಇರಲಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದ್ರೆ, ಹಣಕಾಸು ಮತ್ತು ವ್ಯವಹಾರದ ದೃಷ್ಟಿಕೋನದಿಂದ 2026 ನಿಮಗೆ ಸುಧಾರಣೆಯನ್ನ ತರಲಿದೆ. ಈ ವರ್ಷ ನಿಮಗೆ ಹಲವು ವ್ಯವಹಾರಗಳು ಲಾಭದಾಯಕವಾಗಲಿದೆ. ಈ ವರ್ಷ ವ್ಯವಹಾರ ಮತ್ತು ಉದ್ಯೋಗದಲ್ಲಿ ಉತ್ತಮ ಪ್ರಗತಿ ಕಾಣಲಿದೆ. ಸರ್ಕಾರಿ ಉದ್ಯೋಗಗಳಿಗಾಗಿ ಶ್ರಮವನ್ನ ವಹಿಸ್ತಾ ಇರುವವರು ವಿಶೇಷವಾಗಿ ಯಶಸ್ಸನ್ನ ಸಾಧಿಸ್ತಾರೆ. ಹಾಗೆ ವರ್ಗಾವಣೆ, ಬಡ್ತಿ, ಬೇರೆ ಕೆಲಸಗಳಿಗೆ ಪ್ರಯತ್ನಿಸ್ತಾ ಇದ್ದ ಮಂದಿಗೂ ಕೂಡ ಈ ಸಮಯ ಬಹಳ ಅನುಕೂಲವನ್ನ ತರಲಿದೆ. ಮನೆ ನಿರ್ಮಾಣ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡುವವರು ಹೊಸ ರೀತಿಯಲ್ಲಿ ಲಾಭವನ್ನ ಗಳಿಸ್ತಾರೆ. ಇನ್ನು ಮಾರುಕಟ್ಟೆ ಸಂಬಂಧಿತ ವಿಚಾರದಲ್ಲಿ ತೊಡಗಿಸಿಕೊಂಡಿರುವ ಮಂದಿಗೆ ಈ ಸಮಯವು ಬಹಳಷ್ಟು ಲಾಭದಾಯಕವಾಗಲಿದೆ. ಪಾಲುದಾರಿಕೆ ವ್ಯವಹಾರಗಳು ಈ ವರ್ಷ ಲಾಭವನ್ನ ತರಲಿವೆ. ನಿಮ್ಮ ತಾಯಿಯ ಆರೋಗ್ಯವು ಸುಧಾರಿಸುತ್ತೆ. ನಿಮ್ಮ ತಾಯಿಯ ಸಂತೋಷ ಈ ವರ್ಷ ಹೆಚ್ಚಾಗಲಿದೆ. ಕೆಲಸದ ಬದಲಾವಣೆಗೆ ದೊಡ್ಡ ಅವಕಾಶಗಳು ಒಲಿದು ಬರಲಿವೆ. ವಿದ್ಯಾರ್ಥಿಗಳಿಗೆ 2026ರಲ್ಲಿ ಶುಭವಿದೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗ್ತೀರಿ. ಹಾಗೆ ಮುಂಬರುವ ವರ್ಷಗಳಲ್ಲಿ ವಿವಾಹ ಸಂಬಂಧಿತ ವಿಚಾರಗಳಲ್ಲಿ ಮಿಶ್ರ ಫಲವನ್ನ ಎದುರಿಸ್ತೀರಿ. ನಿಮ್ಮ ಹುಡುಕಾಟಗಳು ಮುಂದುವರಿಯಬಹುದು. ಮನೆಯ ವಿಚಾರದಲ್ಲಿನ ಹಲವು ಪ್ರಯತ್ನಗಳು ಫಲವನ್ನ ನೀಡುತ್ತೆ. ಅದರಲ್ಲೂ ಬಹು ಸಮಯದಿಂದ ನೀವು ವಾಹನವನ್ನ ಖರೀದಿ, ಚಿನ್ನ ಬೆಳ್ಳಿ ಖರೀದಿಗೆ ಮನಸ್ಸನ್ನ ಮಾಡಿದ್ರೆ ಈ ವರ್ಷ ಅಂತಹ ಕೆಲಸಗಳು ನೆರವೇರುತ್ತೆ.